ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಚಳಿಗಾಲ ಬಂದೇ ಬಿಟ್ಟು ಪ್ರತಿದಿನ ಏನಾದರೂ ಬಿಸಿ ಬಿಸಿಯಾದ ಸ್ಪೈಸಿಯಾದ ತಿಂಡಿ ತಿನಿಸು ತಿನ್ನಬೇಕು ಅಂತ ಅನಿಸುತ್ತೆ. ಅದರಲ್ಲೂ ಚಾಟ್ ತಿನ್ನಬೇಕು ಅಂತ ಅನಿಸುತ್ತೆ. ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಹೊರಗಡೆ ಎಲ್ಲ ಏನಕ್ಕೆ ತೊಗೊಂಡು ಬರೋದು ಅಂತ ಎಲೆಕೋಸಿನ ಗೋಬಿ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಮೊದಲಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು: 1 1/2 ಮೀಡಿಯಮ್ ಸೈಜಷ್ಟು ಎಲೆಕೋಸನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರಬೇಕು. 2 3 ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು, 1 2 ಕ್ಯಾಪ್ಸಿಕಮ್ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥದ್ದು, 2 ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥದ್ದು, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂಥದ್ದು, 1 ಕಪ್ ಅಕ್ಕಿ ಹಿಟ್ಟಿಗೆ ಅರ್ಧಕ್ಕಿಂತ ಕಡಿಮೆ ಅಷ್ಟು ಕಾರ್ನ್ಫ್ಲೋರ್ನ ತೊಗೊಬೇಕು, 1 2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 2 ಸ್ಪೂನು ಸೋಯಾ ಸಾಸು, 1 2 ಸ್ಪೂನು ಚಿಲ್ಲಿ ಅಂದರೆ ರೆಡ್ ಚಿಲ್ಲಿ ಸಾಸು, 1 2 ಸ್ಪೂನಷ್ಟು ವೆನಿಗರು. ಅಂದರೆ ಹಾಕ್ಕೊಳ್ಳುವಾಗ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕ್ಕೋಬೋದು, ಕ್ವಾಂಟಿಟಿ ಬೇಸ್ ಮೇಲೆ. ಯಾಕೆಂದರೆ ನಾವು ಒಟ್ಟಿಗೆ ಎಲ್ಲನೂ ಒಗ್ಗರಣೆಗೆ ಹಾಕೋಕ್ಕಾಗೋದಿಲ್ಲ ಮಿಕ್ಸ್ ಮಾಡಿದ್ಮೇಲೆ. ಸೊ ಅದಕ್ಕೋಸ್ಕರ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನಾವು ಈ ಥರ ಸ್ವಲ್ಪನೇ ನೀರನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ತೆಳುಗೂ ಹಾಕ್ಕೊಬಾರ್ದು, ಮಿಕ್ಸ್ ಮಾಡ್ಕೊಬಾರ್ದು. ಅದು ಬೇಯೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ತುಂಬ ಗಟ್ಟಿಯಾದ್ರೂ ಏನಾಗುತ್ತೆ ಅಂದರೆ ಇದು ಪುಡಿ ಪುಡಿಯಾಗಿ ಉದುರು ಬಿಡುತ್ತೆ. ಸೊ ಹದವಾಗಿ ನೋಡಿಕೊಂಡು ಮಿಕ್ಸ್ ಮಾಡ್ಕೊಬೇಕು. ನಿಮಗೆ ಗೊತ್ತಾಗುತ್ತೆ ಮಿಕ್ಸ್ ಮಾಡುವಾಗ ಹಿಟ್ಟಿನ ಅವಶ್ಯಕತೆ ಇದೆಯಾ ಅಂತ. ಈಗ 1 ಕಪ್ಪು ಅಕ್ಕಿ ಹಿಟ್ಟಿಗೆ ಅಂದರೆ ಅರ್ಧ kg ಅಕ್ಕಿ ಹಿಟ್ಟು ತೊಗೊಳ್ತಿದ್ದೀರಾ ಅಂತ ಅಂದರೆ 1/4 kgಗಿಂತ ಒಂದು ಸ್ವಲ್ಪ ಜಾಸ್ತಿ ಕಾರ್ನ್ಫ್ಲೋರ್ ತೊಗೋಬೇಕು. ಆ ಅಳತೆಯಲ್ಲಿ ತೊಗೊಂಡ್ರೆ ಸರಿಯಾಗುತ್ತೆ. ಹದವಾಗಿ ಮಿಕ್ಸ್ ಮಾಡಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನೂ ಸಹ ಹಾಕಬೇಕು ನೀವು, ಇಲ್ಲಾಂದರೆ ಚೆನ್ನಾಗಿರೋದಿಲ್ಲ. ಅದನ್ನು ನಾನು ಇವಾಗ ಹೇಳ್ತಾ ಇದ್ದೀನಿ. ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಈ ಥರ ಕಾಯ್ದ ಎಣ್ಣೆಯಲ್ಲಿ ಬಿಡಬೇಕು. ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಬೇಯಿಸಬೇಕು. ತುಂಬ ಟೈಮ್ ತೊಗೊಳುತ್ತೆ. ಸ್ಟಾರ್ಟಿಂಗು ಬೇಯಬೇಕಾದ್ರೆ ನೀವು ಎಣ್ಣೆಗೆ ಹಾಕುವಾಗ ತುಂಬ ಟೈಮ್ ತೊಗೊಳುತ್ತೆ. ಆಮೇಲೆ ನೀವು ತುಂಬ ಕ್ವಾಂಟಿಟಿ ಮಾಡುವಾಗ ಸ್ವಲ್ಪ ಬೇಗನೆ ಬೇಯುತ್ತೆ. ಈ ಥರ ಬ್ರೌನ್ ಕಲರ್ ಬಂದಮೇಲೆ ಇದನ್ನು ನೀವು ಎಣ್ಣೆಯಿಂದ ಬೇರ್ಪಡಿಸ್ಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ನನಗೆ ಕ್ಯಾಬೇಜ್ ಇದು ಗೋಬಿ ಅಂದರೆ ತುಂಬ ಇಷ್ಟ ನನಗೆ. ಮತ್ತೆ ಅದನ್ನು ಆಯಿಲ್ಗೆ ಹಾಕ್ಕೊಂಡು ಬೇಯಿಸಬೇಕು. 2 ಬಾರಿ ನೀವು ಆಯಿಲ್ಗೆ ಹಾಕ್ಕೊಂಡು ಬೇಯಿಸಿದ್ರೆ, 1 ಬಾರಿ ತೆಗೆದು ಮತ್ತೆ ಅದನ್ನೇ ಆಯಿಲ್ಗೆ ಹಾಕಿ ಬೇಯಿಸಿದ್ರೆ ಗೋಬಿ ಕ್ರಿಸ್ಪಿ ಆಗುತ್ತೆ. ಡ್ರೈ ಗೋಬಿ ಅಂತೂ ಸಖತ್ತಾಗಿತ್ತು. ನಾನು ಡ್ರೈ ಗೋಬಿನೇ ತೊಗೊಂಡು ತಿಂತಾಯಿದ್ದೆ. ನಮ್ಮ ಮನೇಲೂ ಎಲ್ರೂ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ರಿಗೂ ಡ್ರೈ ಗೋಬಿ ಸ್ವಲ್ಪ ಜಾಸ್ತಿ ಇಷ್ಟ ಗೋಬಿ ಮಂಚೂರಿಗಿಂತ. ಸೊ ಟೇಸ್ಟಿ ಆಗುತ್ತೆ. ಇದೊಂದು ಸ್ಪೆಷಲಿ ಕ್ಯಾಬೇಜ್ ಗೋಬಿದು ಟೇಸ್ಟೇ ಚೆಂದ. ನನಗಂತೂ ಕ್ಯಾಬೇಜ್ ಗೋಬಿನೇ ತುಂಬ ಇಷ್ಟ. ಸೊ ನೀವು ಸಹ ಮನೇಲಿ ಮಾಡ್ಕೊಂಡು ತಿನ್ನಿ, ಹೊರಗಡೆ ತಿನ್ನೋದಕ್ಕಿಂತ. ಅಂದರೆ ಹೊರಗಡೆ ತಿನ್ನೋದಕ್ಕಿಂತ ಮನೇಲಿ ಮಾಡ್ಕೊಂಡು ತಿಂದರೆ ಹೆಲ್ದಿಯಾಗಿರುತ್ತೆ. ನಾವು ಒಳ್ಳೆ ಆಯಿಲ್ನ ಯೂಸ್ ಮಾಡ್ತೀವಿ. ನಮಗೆ ನೋಡಿ ಈ ಥರ ಪದೇ ಅಂದರೆ ಒಂದು ಸತಿ ಕಲಿಸ್ಕೊಂಡಿರೋ ಹಿಟ್ಟನ್ನು ಎಣ್ಣೆಗೆ ಹಾಕಿದ್ಮೇಲೆ ಬ್ರೌನ್ ಕಲರ್ ಬಂದಮೇಲೆ ತೆಗೆದ್ಬಿಟ್ಟು ಮತ್ತೆ ಹಾಕಿ ಈ ಥರ ಬೇಯಿಸ್ಕೊಂಡ್ರೆ ಕ್ರಿಸ್ಪಿ ಆಗಿರುತ್ತೆ. ಕ್ರಿಸ್ಪಿ ಆದಷ್ಟು ಗೋಬಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಮೆತ್ತ ಆಗಿಬಿಟ್ರೆ ತಿನ್ನೋಕ್ಕೆ ಅಷ್ಟು ಮಜಾ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಡ್ರೈ ಗೋಬಿನೆಲ್ಲ ಬೇಯಿಸ್ಕೊಂಡು ಆಯಿತು. ನೆಕ್ಸ್ಟು ಮಂಚೂರಿ ಮಾಡ್ಕೊಳ್ತಾ ಇರೋದು, ಗೋಬಿ ಮಂಚೂರಿಯನ್ನು. ಫಸ್ಟು 2 3 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ನಂತರ ಸಣ್ಣ ಕಟ್ ಮಾಡ್ಕೊಂಡಿರೋ ಈರುಳ್ಳಿ. ನಾನು ಅಷ್ಟು ಆನಿಯನ್ ಹಾಕ್ಕೊಳ್ಳಿಲ್ಲ, ಯಾಕೆಂದರೆ ಎಲ್ಲ ಒಟ್ಟಿಗೆ ಒಗ್ಗರಣೆ ಮಾಡೋಕ್ಕಾಗಲ್ಲ ಗೋಬಿ ಮಂಚೂರಿಗೆ. ಅದಕ್ಕೋಸ್ಕರ ಅದರಲ್ಲಿ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿರೋ ಅಂಥದ್ದು. ಈರುಳ್ಳಿ ಸ್ವಲ್ಪ ಬ್ರೌನಿಷ್ ಕಲರ್ ಬರೋ ಟೈಮ್ಗೆ, ಒಂಥರ ಲೈಟ್ ಬ್ರೌನ್ ಬರೋ ಟೈಮ್ಗೆ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದು. ಅದೊಂಚೂರು ಬೆಂದ ಮೇಲೆ, ಲೈಟ್ ಬ್ರೌನ್ ಬಂದಮೇಲೆ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1/2 ಸ್ಪೂನು ಅಥವಾ 1/2 ಸ್ಪೂನಿಂದ 1 ಸ್ಪೂನಷ್ಟು ಸೋಯಾ ಸಾಸು, 2 ಸ್ಪೂನು ರೆಡ್ ಚಿಲ್ಲಿ ಸಾಸು, 1 ಸ್ಪೂನು ಟೊಮೊಟೊ ಸಾಸು, ಹಾಗೆಯೇ 1 ಸ್ಪೂನು ವೆನಿಗರ್ ಹಾಕ್ಕೊಳ್ತಾ ಇದ್ದೀನಿ.
ಸೋಯಾ ಸಾಸು ನೋಡ್ಕೊಂಡು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು. ಸೋಯಾ ಸಾಸು ಅಂತೂ ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕೆ ಅಂದರೆ ಅದು ಒಂಥರ ಡಾರ್ಕ್ ಕಲರ್ ಬಂದುಬಿಡುತ್ತೆ ಮತ್ತು ಹುಳಿ ಹುಳಿ ಬಂದುಬಿಡುತ್ತೆ. ಟೊಮೊಟೊ ಸಾಸು, ರೆಡ್ ಚಿಲ್ಲಿ ಸಾಸು ಅಷ್ಟೇ ಹಾಗೇ ಹಾಕ್ಕೊಳ್ಳಿ. ನಾನು ಕಾರ್ನ್‌ಫ್ಲೋರ್‌ನ 1ರಿಂದ 2 ಸ್ಪೂನು ಕಾರ್ನ್‌ಫ್ಲೋರ್‌ನ ನೀರಲ್ಲಿ ಮಿಕ್ಸ್ ಮಾಡಿ ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಹಿಂಗೆ ಮಾಡಿದ್ರೆ ಗೋಬಿ ಮಂಚೂರಿ ಸ್ವಲ್ಪ ಗ್ರೇವಿ ಥರ ಚೆನ್ನಾಗಿ ಬರುತ್ತೆ. ಚೆನ್ನಾಗೇ ಆಗುತ್ತೆ. ತುಂಬ ಚೆನ್ನಾಗಿ ಬಂದಿತ್ತು ಗೋಬಿ ಮಂಚೂರಿಯನ್ನು. ನಾನು ತುಂಬ ವರ್ಷಗಳೇ ಆಗಿತ್ತು ಗೋಬಿ ಮಂಚೂರಿ ಮನೆಯಲ್ಲೇ ಮಾಡಿ. ಸೊ ಈ ಥರ ಕಲರ್ಫುಲ್ಲಾಗಿ ಗೋಬಿ ಮಂಚೂರಿ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನನಗಂತೂ ಫೇವ್ರೆಟ್ ಚಾಟ್ ಇದು. ನಂತರ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥದ್ದನ್ನು ಈ ಥರ ಉದುರಿಸ್ಕೋಬೇಕು. ಮೇಲೆ ಈ ಥರ ಹಾಕಿದ್ರೆ ಅದೊಂಥರ ಲುಕ್ಕೇ ಚೇಂಜ್ ಆಗುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಬೇಕಿದ್ದರೆ ನೀವು ಆನಿಯನ್ನ ಮೇಲೆ ಹಾಕ್ಕೊಂಡು ತಿನ್ಬೋದು. ಅದು ಎಕ್ಸ್ಟ್ರಾ ಕೆಲವರಿಗೆ ಇಷ್ಟ ಆಗೋದಿಲ್ಲ. ಸ್ಪೈಸಿ ಕ್ಯಾಬೇಜ್ ಗೋಬಿ ಮಂಚೂರಿ ಇಸ್ ರೆಡಿ ಟು ಈಟ್. ಸೂಪರಾಗಿ ಆಗಿದೆ. ಸೂಪರಾಗಿ ಆಗಿತ್ತು ಟೇಸ್ಟ್ ಮಾಡಿದಾಗ. ನೀವು ಸಹ ಮನೇಲಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಮತ್ತೆ ಮತ್ತೆ ಮಾಡ್ಕೊಂಡು ಮನೇಲಿ ನೀವು ತಿಂದೇ ತಿಂತೀರಾ. ಥ್ಯಾಂಕ್ ಯು ಆಲ್. ಸಪೋರ್ಟ್ ಮಾಡಿ, ಹೀಗೆ ಎಲ್ಲ ವಿಡಿಯೋನೂ ವಾಚ್ ಮಾಡಿ. ಥ್ಯಾಂಕ್ ಯು.